ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಟೈಸನ್ ಚಿಕನ್ ಸುಕ್ಕ ಮಾಡ್ತಿದ್ದೀನಿ. ಚಿಕನ್ ತಗೊಂಡಿದ್ದೀನಿ. ಇದರಲ್ಲಿ 1 kg ಇದೆ. ಇಷ್ಟು ಸಣ್ಣ ಪೀಸ್ ಮಾಡಿದ್ದೀನಿ, ಮೀಡಿಯಂ ಸೈಜ್. ನಾನು ಕೂರ್ಗು ಪೌಡರ್ ತಗೊಂಡಿದ್ದೀನಿ. ಇದು ಕೂರ್ಗು ಚಿಕನ್ ಪೌಡರ್. ಇದರಲ್ಲಿ 3 ಟೇಬಲ್ ಸ್ಪೂನ್ ಇದೆ. 1 ಈರುಳ್ಳಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಎಣ್ಣೆಯಲ್ಲಿ. 1 ಈರುಳ್ಳಿ ಇದೆ ಇದರಲ್ಲಿ. ಇದು ತೆಂಗಿನ ತುರಿ, ಇದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡಿ ತಂದಿದ್ದೀನಿ. ಇದರಲ್ಲಿ ಸ್ವಲ್ಪ ಅರ್ಧ ತೆಂಗಿನಕಾಯಿ ತುರಿ. ಇದರಲ್ಲಿ 1 ಈರುಳ್ಳಿ ಇದೆ, ಹಸಿ ಈರುಳ್ಳಿ. ಇದನ್ನು ಫ್ರೈ ಮಾಡಲಿಲ್ಲ, ಇದನ್ನು ಚಿಕನ್ ಫ್ರೈ ಮಾಡಲಿಕ್ಕೆ. ಇದರಲ್ಲಿ 1 ಟೊಮೆಟೊ ಇದೆ, ಇದನ್ನು ಗ್ರೈಂಡ್ ಮಾಡಿ ತಂದಿದ್ದೀನಿ, ಟೊಮೆಟೊ ಪೇಸ್ಟ್ ಮಾಡಿ ತಂದಿದ್ದೀನಿ. 1 ಮಣ್ಣಿನ ಪಾತ್ರೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ, ತೆಂಗಿನ ಎಣ್ಣೆ. ಇದರಲ್ಲಿ 1 ಟೇಬಲ್ ಸ್ಪೂನ್ ಇದೆ. ಈಗ ಬಡಸೆ ಹಾಕ್ತಿದ್ದೀನಿ, ಅರ್ಧ ಟೀ ಸ್ಪೂನು. 1 ಮುಗ್ಗು, 1 ಪೀಸ್ ಚಕ್ಕೆ, 2 ಏಲಕ್ಕಿ, 4 ಲವಂಗ, 1 ಪಲಾವ್ ಎಲೆ. ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈಗ ಕಟ್ ಮಾಡ್ತಂದ ಈರುಳ್ಳಿ ಹಾಕ್ತಿದ್ದೀನಿ. ಈಗ ಕೆಂಪಾಗಿ ಫ್ರೈ ಆಗಬೇಕು. ಈರುಳ್ಳಿ ಕೆಂಪಾಗಿ ಫ್ರೈ ಆಯಿತು. ಈಗ ಹಸಿಮೆಣಸು ಹಾಕ್ತಿದ್ದೀನಿ 2. ಈಗ ಚಿಕನ್ ಹಾಕ್ತಿದ್ದೀನಿ. ಅರ್ಧ ಟೀ ಸ್ಪೂನ್ ಅರಶಿನ ಹಾಕ್ತಿದ್ದೀನಿ. ಉಪ್ಪು ಅರ್ಧ ಟೀ ಸ್ಪೂನ್ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು. ಇದಕ್ಕೀಗ ಅರ್ಧ ಗ್ಲಾಸ್ ನೀರು ಹಾಕ್ತಿದ್ದೀನಿ. ತುಂಬ ಟೈಮ್ ತಗೊಳ್ತೈತೆ ಬೇಯಲಿಕ್ಕೆ, ಟೈಸನ್ ಆದ ಕಾರಣ. 1 ಗಂಟೆ ಬೇಯಬೇಕಿದು. ಮುಚ್ಚಿ ಇಡ್ತಾ ಇದ್ದೀನಿ. 1 ಗಂಟೆ ಆಯಿತು, ತೆಗಿತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. 1 ಗಂಟೆ ಬೇಯಿಸಬೇಕು, ಇಲ್ಲಾಂದ್ರೆ ಬೇಯಲ್ಲ. ಈಗ ರುಬ್ಬಿಟ್ಟ ಟೊಮೆಟೊ ಹಾಕ್ತಿದ್ದೀನಿ. 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1-2 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. 1-2 ನಿಮಿಷ ಮುಚ್ಚಿಟ್ಟಿದ್ದೀನಿ, ತೆಗಿತಾ ಇದ್ದೀನಿ. ಇದಕ್ಕೆ ಕೂರ್ಗ್ ಪೌಡರ್ ಹಾಕ್ತಿದ್ದೀನಿ. ಕೂರ್ಗ್ ಪೌಡರ್ ತುಂಬ ಚೆನ್ನಾಗುತ್ತೆ ಸುಕ್ಕ, ಚಿಕನ್ ಸುಕ್ಕ. 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು. ಪೌಡರ್ ಹಾಕಿ 1 ನಿಮಿಷ ಕುದಿ ಬರಬೇಕು. ಹೀಗೆ ಇಡ್ತಾ ಇದ್ದೀನಿ. 1 ನಿಮಿಷ ಕುದಿ ಬಂತು. ಈಗ ಇದಕ್ಕೆ ಈರುಳ್ಳಿ, ಫ್ರೈ ಮಾಡಿದ ಈರುಳ್ಳಿ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು. ಇದಕ್ಕೆ ಈಗ ತೆಂಗಿನ ತುರಿ ಫ್ರೈ ಮಾಡಿ ಇಟ್ಟಿದ್ದೀನಿ, ಇದನ್ನು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಚಿಕನ್ ಸುಕ್ಕ ರೆಡಿ ಆಯಿತು. ಟೈಸನ್ ಚಿಕನ್ ಸುಕ್ಕ ಇದು ತುಂಬ ಚೆನ್ನಾಗಿದೆ. ನೀವು ಸೊಮ್ಮೆ ಟ್ರೈ ಮಾಡಿ.